ಈಗ ತುಂಬಾ ಕಾಮನ್ಲಿ ಕೇಳೋದು ಹೇರ್ ಫಾಲ್ ಇಲ್ಲ ಅಂದ್ರೆ ಹೇರ್ ತೆಗಿ. ಸ್ಪೆಸಿಫಿಕಲಿ ಫೀಮೇಲ್ಸ್ಗೆ ಇದು ಯಾಕಾಗತ್ತೆ? ಇದಕ್ಕೆ ನ್ಯೂಟ್ರಿಷನ್ ಕಾಸ್ ಇರಬಹುದು. ಅಂದ್ರೆ ಕೆಲವುದಲ್ಲಿ ಹಿಮೋಗ್ಲೋಬಿನ್, ಐರನ್ ಡಿಫಿಷಿಯನ್ಸಿ, ವೈಟಮಿನ್ B12 ಡಿಫಿಷಿಯನ್ಸಿ, ವೈಟಮಿನ್ D3, ಜಿಂಕು, ಮೆಗ್ನೀಷಿಯಂ ಇಂಥ ಡಿಫಿಷಿಯನ್ಸಿ ಬಂದಾಗ ಹೇರ್ ಲಾಸ್, ಹೇರ್ ಥಿನ್ನಿಂಗ್ ಆಗಬಹುದು. ಇಲ್ಲಾಂದ್ರೆ ಯಾವುದೋ ಒಂದು ಸ್ಟ್ರೆಸ್, ಫಿಸಿಕಲ್ ಇರಬಹುದು, ಇಮೋಷನಲ್ ಇರಬಹುದು, ಸೈಕಲಾಜಿಕಲ್ ಸ್ಟ್ರೆಸ್ ಇರಬಹುದು. ಅಂದ್ರೆ ಅವರು ರೀಸೆಂಟ್ಲಿ ಡೆಲಿವರ್ ಮಾಡಿರ್ಬೋದು, ಪ್ರೆಗ್ನೆನ್ಸಿ ಆಗಿರ್ಬೋದು, ಇಲ್ಲಾಂದ್ರೆ ಸಡನ್ ವೇಟ್ ಲಾಸ್ ಆಗಿರ್ಬೋದು, ಡೈಟಿಂಗ್ ಶುರು ಮಾಡಿರ್ಬೋದು. ಇಂಥದ್ದು ಯಾವುದೇ ಒಂದು ಕಾಸ್ ಇರಬಹುದು ಹೇರ್ ಲಾಸ್ಗೆ. ಫೀಮೇಲ್ ಅಲ್ಲಿ ಬರೋದು ಹೇರ್ ಲಾಸ್ ತುಂಬಾ ಕಾಸಸ್ ಇರುತ್ತೆ. ನಾವು ಟ್ರೀಟ್ಮೆಂಟ್ ಏನ್ ಕಾಸ್ ಇದೆ ಡಿಪೆಂಡಿಂಗ್ ಆನ್ ದಟ್ ಮಾಡ್ತೀವಿ. ಅಂದ್ರೆ ನ್ಯೂಟ್ರಿಷನ್ ಕರೆಕ್ಷನ್ ಮಾಡ್ತೀವಿ, ಟ್ಯಾಬ್ಲೆಟ್ಸ್ ಕೊಟ್ಟು, ಇಂಜೆಕ್ಷನ್ ಕೊಟ್ಟು. ಇಲ್ಲ ಸ್ಟ್ರೆಸ್ ಇದೆ, ಸ್ಟ್ರೆಸ್ ಹೇಳ್ತೀವಿ. ಸ್ಮೋಕಿಂಗ್ ಇದೆ, ಸ್ಮೋಕಿಂಗ್ ಅವಾಯ್ಡ್ ಮಾಡಕ್ ಹೇಳ್ತೀವಿ. ಲೋಕಲ್ ಹೇರ್ ಟ್ರೀಟ್ಮೆಂಟ್ಸ್, ಮಿನಾಕ್ಸಿಡಿಲ್ ಇದೆ, ಇಲ್ಲ ಅಂದ್ರೆ ಡ್ಯಾಂಡ್ರಫ್ ಇದೆ, ಡ್ಯಾಂಡ್ರಫ್ಗೆ ಟ್ರೀಟ್ಮೆಂಟು, ಇಲ್ಲ ಇನ್ ಕ್ಲಿನಿಕ್ ಟ್ರೀಟ್ಮೆಂಟ್ಸ್ ಅಂತ ಹೇಳ್ತೀವಿ, GFC, PRP ಹೇರ್ ಟ್ರೀಟ್ಮೆಂಟ್. ಈ ಎಲ್ಲ ಟ್ರೀಟ್ಮೆಂಟ್ ಇಂದ ನಾವು ತುಂಬಾ ಟು ಲಾಟ್ ಆಫ್ ಎಕ್ಸ್ಟೆಂಟ್ ಹೇರ್ ಲಾಸ್, ಹೇರ್ ಥಿನ್ನಿಂಗ್ ನ ಕಡಿಮೆ ಮಾಡಬಹುದು.